ಹಾಯ್ ಹಲೋ ನಮಸ್ಕಾರ. ಸಿಹಿ ಮನೆಗೆ ಸ್ವಾಗತ. ಕಡಲೆಕಾಯಿ ತಂದು ಕೊಟ್ಟಿದ್ರು. ಇವಾಗ ಕಡಲೆಕಾಯಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಿ ಉಪ್ಪಾಕಿ 3 ವಿಷಲ್ ಹೊಡಿಸ್ತೀನಿ. ಅದಾದಮೇಲೆ ಬೇಯಿತು. ವಿಷಲೆಲ್ಲ ಏರೋದ್ಮೇಲೆ ನಾನು ಅಹಲ್ಯ, ಅಭಿಕ್ಷಾ, ನಮ್ಮನೆಯವರು, ನಮ್ಮ ಅತ್ತೆ, ನಾನು ಎಷ್ಟು ಜನನೂ ಕಡಲೆಕಾಯಿ ತಿಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಈಗ ನನ್ನ ಮಗಳಿಗೆ ಕಡಲೆಕಾಯಿ ಕೊಟ್ಟು, ಹೆಂಗಿತ್ತೆ ಮಗಳೇ ಕಡಲೆಕಾಯಿ ಅಂತ ಕೇಳಿ, ಅಮ್ಮ ಇರೋ ಥರನೇ ಇರುತ್ತಲ್ಲೇನಮ್ಮ ಅಂತ ಕೇಳಿದ್ಲು. ಈಗ ಸಾಂಬಾರಿಗೆ ಹೆಚ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಅಷ್ಟು ಟೊಮೊಟೊ ಹೆಚ್ಕೊಳ್ಳಿ. ನಾನೊಂದು 6 ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ರುಬ್ಬಕ್ಕೆ ಟೊಮೊಟೊ ತೊಗೊಂಡಿದ್ವಲ್ಲ, ಇದು ರುಬ್ಬಕ್ಕೆ ಬೆಳ್ಳುಳ್ಳಿ ಟೊಮೊಟೊ 2 ಮಿಕ್ಸ್ ಮಾಡಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ಇಷ್ಟು ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ. ಬೆಂದಾದಮೇಲೆ ಒಂದು ಸ್ವಲ್ಪ ಸಾಲ್ಟು ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡಾದ್ಮೇಲೆ 2 ಸ್ಪೂನ್ ಗೋಧಿ ಹಿಟ್ಟು ನೀರು ಹಾಕಿ ಕಲಸ್ಕೊಳ್ಬಿಟ್ಟು ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ. ಈ ಕಡೆ ಬೆಲ್ಲದ ಪಾಕ ಇಟ್ಟಿದ್ದೆ. ಇದು ಸಾಂಬಾರು ನೋಡಿ ಇವಾಗ ಆಗಿದೆ. ಇದಕ್ಕೊಂದು ನೀರೆಲ್ಲ ಹಾಕಿ ಆ್ಯಡ್ ಮಾಡಿದ್ದೀನಿ ನೋಡಿ, ಈ ಥರ ಆಗಿದೆ ಸಾಂಬಾರು. ಇಷ್ಟೇ ಕ್ಲೋಸ್ ಸಾಂಬಾರು ಆಯಿತು ಅಂತ. ಈಗ ಆ ಕಡೆ ನಾವು ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅನ್ನಕ್ಕೆ. ನೀವು ಒಂದು ಸತಿ ಟ್ರೈ ಮಾಡಿ ಮನೇಲಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಏನೂ ಇಲ್ಲದಾಗ ಟೊಮೆಟೊ ಹಣ್ಣಿದ್ರೆ ಸಾಕು, ಎಷ್ಟು ಬೇಗ ಸಾಂಬಾರು ಆಗುತ್ತೆ ಗೊತ್ತಾ. ಆಮೇಲೆ ಈಗ ನಾವು ಕುಂಬಳಕಾಯಿಯನ್ನೆಲ್ಲ ತುರಿದಿಟ್ಟಿದ್ದು, ಅದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಕಜ್ಜಾಯ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಒಂಚೂರು ಹದ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾಯಿತು ಅಷ್ಟೇ ಆ ಕಡೆದು. ಈಗ ಅನ್ನ 3 ಲೋಟ ಅಕ್ಕಿ ಹಾಕಿ ವಿಷಲ್ ಹೊಡಿಸ್ತಿದ್ದೀನಿ. ಈಗ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಈ ಕಡೆ ಸೈಡಲ್ಲಿ. ಈಗ ಒಂದು ಸ್ವಲ್ಪ ಎಣ್ಣೆಗೆ ಕಜ್ಜಾಯ ಥರ ಮಾಡಿ ಏನೋ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಿಮಗೆ ಟೇಸ್ಟ್ ಕುಂಬಳಕಾಯಿ ಇಷ್ಟ ಅಂಥವ್ರಿಗೆ ಟೇಸ್ಟ್ ಮಾತ್ರ ಇಷ್ಟ ಆಗೇ ಆಗುತ್ತೆ. ನೋಡಿ ಈ ಥರ ಕಜ್ಜಾಯ ಥರ ಬರುತ್ತೆ. ಈ ಥರ ಒಂದು 5 ಪೀಸ್ ಮಾಡಿದ್ದೀನಿ ಅಷ್ಟೇ. ತುಂಬ ಸುಡ್ತಾ ಇತ್ತು, ಆವಾಗಲೇ ಬಾಯಿಗೆ ಇಟ್ಕೊಂಡೆ ತಿನ್ನೋಕ್ಕೆ ಅಂತ. ಸುಟ್ಬಿಡ್ತು. ಟೇಸ್ಟ್ ಮಾತ್ರ ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಅಭಿಕ್ಷಿಗೂ ಅಹಲಿಗೂ ಕೊಟ್ಟು ಟೇಸ್ಟ್ ಕೇಳ್ತಾಯಿದ್ದೀನಿ ಹೆಂಗಿತ್ತೆ ಅಂತ. ನಮ್ಮ ಅಭಿಕ್ಷಾ ಮಾತಾಡಿರೋದು ವಾಯ್ಸ್ ಓವರ್ ಕೊಡಬೇಕಿತ್ತು, ಚೆನ್ನಾಗಿರೋದು. ಸೂಪರು ಅಂತಾಳೆ. ಹೆಂಗೆ ನುಲಿತಿದ್ದಾಳೆ, ಅಮ್ಮ ನಾನು ಕಾಣ್ತಾಯಿಲ್ಲ ವೀಡಿಯೋದಲ್ಲಿ ತೋರಿಸು ಅಂತ ಕೆಳಗಡೆ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತ ಈ ಥರ ಮಾಡ್ತಿದ್ರು ನನ್ನ ಮಕ್ಕಳು. ಅದೇ ಎಣ್ಣೆ ಕಾಯಕ್ಕಿಟ್ಟು ಒಂದು ಸ್ವಲ್ಪ ಹಪ್ಪಳ ಕರಿತಿದ್ದೀನಿ. ಇಷ್ಟೇ ನನ್ನ ಅಡುಗೆ ಡಿನ್ನರ್.